ಸುನೀತಾ ಮೇಡಮ್ ಅವರೇ, ಚಂದ್ರಶೇಖರ್ ಅವರೇ, ಹಾಗೆ ನಮ್ಮ ಸೋಮು, ನಾಗೇಶು, ರಾಜು, ಶಂಕರಪ್ಪ ಮತ್ತೆ ಶ್ರೀರಾಮ್ ರೆಡ್ಡಿ ಮಾಮ, ಎಲ್ಲ ನಮ್ಮ ಪತ್ರಕರ್ತ ಮಿತ್ರರು ಹಾಗೂ ನಮ್ಮ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ಪುಟಾಣಿ ಮಕ್ಕಳು ಎಲ್ಲರೂ ಭಾಗವಹಿಸಿದ್ದೀರಾ. ಮಕ್ಕಳೇ ಕೇಳಿಸ್ತಾ ಇದೆಯಾ? ಎಲ್ಲ ನೀಟಾಗಿ ಗಮನ ಕೇಳಿ. ಇವತ್ತು ಏನು ಎರಡು ಖುಷಿ ನಮಗೆ. ಒಂದು ಸ್ವಾತಂತ್ರ್ಯ ಬಂದಿದೆ, ಇನ್ನೊಂದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ 1798 ಆಗಸ್ಟ್ 15ರಂದು ಇದೇ ನಮ್ಮ ಕರ್ನಾಟಕದಲ್ಲಿ ಹುಟ್ಟಿರ್ತಾರೆ. ಅವರು ಸ್ವಾತಂತ್ರ್ಯಕ್ಕೋಸ್ಕರ ಅಪಾರವಾದಂಥ ಹೋರಾಟ ಮಾಡಿ 1831ರಲ್ಲಿ 26ನೇ ತಾರೀಕು ಜನವರಿಯಲ್ಲಿ ಅವರು ಮರಣ ಹೊಂದಿರ್ತಾರೆ. ಗೊತ್ತಾ ಪುಟಾಣಿ ಮಕ್ಕಳೇ ನಿಮ್ಗೆ? ಸಂಗೊಳ್ಳಿ ರಾಯಣ್ಣ ಬಗ್ಗೆ ಗೊತ್ತಾ ನಿಮ್ಗೆ? ಅವರ ಜನನ ಆಗಸ್ಟ್ 15, ಅವರ ಮರಣ ಜನವರಿ 26. ನಮ್ಮ ದೇಶಕ್ಕೋಸ್ಕರ ಲಕ್ಷಾಂತರ ಜನ ಪ್ರಾಣವನ್ನು ಕೊಟ್ಟಿರ್ತಾರೆ. ಅದರಲ್ಲಿ ಮೊದಲನೇ ಸಾಲುವಂತ ಬರುವಂತ ವೀರರಲ್ಲಿ ಸಂಗೊಳ್ಳಿ ರಾಯಣ್ಣನು ಒಬ್ರು. ನಮಗೆ ಸ್ವಾತಂತ್ರ್ಯ ಬಂದ ನಂತರ ಸುಮಾರು ವರ್ಷಗಳಾದ್ರೂ ಯಂಗ್ಸರ್ಗೆ ಅವ್ರದೇ ಆದಂತ ಒಂದು ನಿಟ್ಟಿನಲ್ಲಿ ಬದುಕಕ್ಕೆ ಆಸ್ಪದ ಇರಲಿಲ್ಲ ನಮ್ಮ ದೇಶದಲ್ಲಿ. ಈಗ ನನ್ನ ಪ್ರಕಾರ ಗೊತ್ತಾದಂಗೆ 2000ದಿಂದ ಈ ಕಡೆ ಏನಾದ್ರು ನಮ್ಮ ಹೆಣ್ಮಕ್ಳು ಕಾರ್ ಓಡಿಸೋದಾಗ್ಬೋದು, ಗಾಡಿ ಓಡಿಸೋದಾಗ್ಬೋದು, ಮಾಮೂಲಿ ಗಂಡಸರಿಗೆ ಏನ್ ಹಕ್ಕಿದೆ ನಮಗೂ ಅದೇ ತರ ಹಕ್ಕಿದೆ ಅಂತ ಬದುಕುವಂತ ಪರಿಸ್ಥಿತಿ ಈಗೀಗ ನಿರ್ಮಾಣ ಆಗಿದೆ. ಸ್ವಾತಂತ್ರ್ಯ ಸಿಕ್ಕು ಇರೋದು ನಮ್ಮ ಪುಣ್ಯ ಅಂತ ಭಾವಿಸ್ತಾ, ಮಹಾತ್ಮ ಗಾಂಧೀಜಿಯರಾಗ್ಬೋದು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಾಗಬಹುದು, ಲಕ್ಷಾಂತರ ವೀರರು ನಮ್ಗೆ ಸ್ವಾತಂತ್ರ್ಯ ಬರ್ಬೇಕಾದ್ರೆ ಅವ್ರ ಪ್ರಾಣನ ಮುಡುಪಾಗಿಟ್ಟು ಕಷ್ಟಪಟ್ಟಿರ್ತಾರೆ. ಅವ್ರಿಗೆಲ್ಲರಿಗೂ ಹೃತ್ಪೂರ್ವಕ ನಮನಗಳನ್ನ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಕರೆಸಿ ಎರಡು ಮಾತಾಡಲು ಅವಕಾಶ ಕೊಟ್ಟಂತ ಗ್ರಾಮಸ್ಥರಿಗೆ, ಶಿಕ್ಷಕರಿಗೆ, ಪುಟಾಣಿ ಮಕ್ಕಳಿಗೆ, ವೇದಿಕೆ ಮೇಲೆ ಇರುವಂತ ಎಲ್ಲ ನನ್ನ ಗೆಳೆಯರಿಗೆ ವಂದಿಸ್ತಾ, ಇನ್ನೊಂದು ಕಾರ್ಯಕ್ರಮ ಇದೆ, ಜಮನಹಳ್ಳಿಗೆ ಹೋಗ್ಬೇಕು, ದಯವಿಟ್ಟು ಯಾರು ಅನ್ಯತಾ ಭಾವಿಸಬಾರ್ದು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.